ನಮಸ್ಕಾರ. ಭಾರತದ ಒಂದು ಅತಿ ದೊಡ್ಡ ಸರ್ಕಾರಿ ಸಂಸ್ಥೆ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಐಒಸಿಎಲ್ ಅಂತೀವಲ್ಲ, ಅಲ್ಲಿಂದ ಒಂದು ದೊಡ್ಡ ನೇಮಕಾತಿ ಪ್ರಕಟಣೆ ಬಂದಿದೆ. ಹೌದು. 500ಕ್ಕೂ ಹೆಚ್ಚು ಹುದ್ದೆಗಳು. ಆದ್ರೆ ಇಲ್ಲಿ ಆಸಕ್ತಿಕರ ವಿಷಯ ಆ ಸಂಖ್ಯೆ ಅಲ್ಲ. ಹೌದು, ಆ ಸಂಖ್ಯೆಯ ಹಿಂದಿರುವ ವಿವರಗಳು ಅದು ಹೆಚ್ಚು ಕುತೂಹಲಕಾರಿ. ಅದೇ ನನ್ನೇ ಆಶ್ಚರ್ಯ ತರಿಸಿದ್ದು. ಈ ನೇಮಕಾತಿಯಲ್ಲಿ ಇಂಜಿನಿಯರ್ಗಳ ಜೊತೆಗೆ ಬಿಎ, ಬಿಕಾಂ ಪದವೀಧರರಿಗೂ ಅವಕಾಶ ಇದೆ. ಅಷ್ಟೇ ಅಲ್ಲ, ಇದಕ್ಕೆ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲ. ಕೇವಲ ಅಂಕಗಳ ಆಧಾರದ ಮೇಲೆ ಆಯ್ಕೆ. ಒಂದು ದೊಡ್ಡ ಸರ್ಕಾರಿ ಸಂಸ್ಥೆ ಹೀಗೆ ಯಾಕೆ ಮಾಡ್ತಿದೆ? ಇದ್ರ ಹಿಂದೆ ಏನಿದೆ? ಬನ್ನಿ, ಇವತ್ತು ಈ ನೋಟಿಫಿಕೇಶನ್ನ ಆಳಕ್ಕಿಳಿದು ನೋಡೋಣ. ಖಂಡಿತ. ಇದೊಂದು ಕೇವಲ ಉದ್ಯೋಗದ ಪ್ರಕಟಣೆ ಅಲ್ಲ, ಬದಲಾಗಿ ಸಾರ್ವಜನಿಕ ವಲಯದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗ್ತಾ ಇರೋ ಬದಲಾವಣೆಗಳ ಒಂದು ಸ್ಪಷ್ಟ ಸಂಕೇತ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ಮೊದಲಿಗೆ ದೊಡ್ಡ ಚಿತ್ರಣದಿಂದ ಶುರು ಮಾಡೋಣ. ದೇಶಾದ್ಯಂತ ಒಟ್ಟು 509 ಅಪ್ರೆಂಟಿಸ್ ಹುದ್ದೆಗಳು. ಹೌದು. ಅಪ್ರೆಂಟಿಸ್ ಅಂದ್ರೆ ಏನು ಅಂತ ಮೊದಲು ಸ್ಪಷ್ಟಪಡಿಸ್ಬಿಡೋಣ. ಯಾಕೆಂದ್ರೆ ಕೆಲವರು ಇದನ್ನ ಪೂರ್ಣಾವಧಿ ಉದ್ಯೋಗ ಅಂದ್ಕೊಳ್ಳೋ ಸಾಧ್ಯತೆ ಇದೆ. ಖಂಡಿತ. ಅಪ್ರೆಂಟಿಸ್ ಅಂದ್ರೆ ಇದೊಂದು ತರಬೇತಿ ಹುದ್ದೆ. ಸಾಮಾನ್ಯವಾಗಿ 1 ವರ್ಷದ ಅವಧಿಗೆ ಇರುತ್ತೆ. ಇದು ನೇರವಾದ ಖಾಯಂ ಉದ್ಯೋಗ ಅಂತ ಹೇಳೋಕ್ಕಾಗಲ್ಲ. ಓಕೆ. ಆದ್ರೆ ಇದನ್ನ ಒಂದು ರೀತಿಯಲ್ಲಿ ಸಂಸ್ಥೆಯೊಳಗೆ ಪ್ರವೇಶಿಸಲು ಸಿಕ್ಕಿರೋ ಒಂದು ಗೋಲ್ಡನ್ ಪಾಸ್ ಅಂತ ಹೇಳಬಹುದು. ಆಹಾ, ಗೋಲ್ಡನ್ ಪಾಸ್. ಹೌದು. ನೀವು ಸಂಸ್ಥೆಯ ಕಾರ್ಯವೈಖರಿಯನ್ನ ಕಲಿತೀರಿ, ನಿಮ್ಮ ಕೌಶಲ್ಯವನ್ನ ಪ್ರದರ್ಶಿಸ್ತೀರಿ. ಇದೊಂದು ರೀತಿ ದೀರ್ಘಾವಧಿಯ ಉದ್ಯೋಗ ಸಂದರ್ಶನ ಇದ್ದ ಹಾಗೆ. ಬಹಳ ಚೆನ್ನಾಗಿ ಹೇಳ್ದ್ರಿ, ದೀರ್ಘಾವಧಿಯ ಸಂದರ್ಶನ. ಹಾಗಾದ್ರೆ ಈ 509 ಹುದ್ದೆಗಳನ್ನ ಹೇಗೆ ವಿಂಗಡಿಸಲಾಗಿದೆ? ಪ್ರಮುಖವಾಗಿ 4 ವಿಭಾಗಗಳಿವೆ. ಅತಿದೊಡ್ಡ ಪಾಲು ಅಂದ್ರೆ 248 ಹುದ್ದೆಗಳು ಟೆಕ್ನಿಷಿಯನ್ ಅಪ್ರೆಂಟಿಸ್ ವಿಭಾಗದಲ್ಲಿದೆ. ಇದರಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ನಂತಹ ಕೋರ್ ಎಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದವರಿಗೆ ಅವಕಾಶ. ಇದು ನಿರೀಕ್ಷಿತವೇ. ಹೌದು, ಐಒಸಿಎಲ್ನಂತಹ ಸಂಸ್ಥೆಯಲ್ಲಿ ಇದು ಸಹಜ. ಮುಂದೆಂದು ಎರಡನೇದು 127 ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳು. ಇದು ಐಟಿಐ ಅಂದ್ರೆ ಐಟಿಐ ಮಾಡಿದವರಿಗಾಗಿ. ಫಿಟ್ಟರು, ಎಲೆಕ್ಟ್ರೀಷಿಯನು, ಮೆಷಿನಿಸ್ಟ್ನಂತಹ ನಿರ್ದಿಷ್ಟ ವೃತ್ತಿ ಕೌಶಲ್ಯ ಇರೋರಿಗೆ ಇದು ಹೇಳಿ ಮಾಡಿಸಿದ್ದು. ಸರಿ, ಇಲ್ಲಿಯವರೆಗೂ ಎಲ್ಲವೂ ನಿರೀಕ್ಷೆಯಂತೆಯೇ ಇದೆ. ಆದ್ರೆ ಮುಂದಿನ 2 ವಿಭಾಗಗಳಿದೆಯಲ್ಲ, ಅದು ನಿಜಕ್ಕೂ ಕುತೂಹಲಕಾರಿ. ಖಂಡಿತ. ಮೂರನೇದು 107 ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗಳು. 107. ಹೌದು. ಮತ್ತು ಕೊನೆಯದಾಗಿ 27 ಟ್ರೇಡ್ ಅಪ್ರೆಂಟಿಸ್ ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು. ಓಕೆ. ಇದರಲ್ಲಿ 20 ಫ್ರೆಷರ್ರಿಗೆ ಮತ್ತು 7 ಕೌಶಲ್ಯ ಪ್ರಮಾಣಪತ್ರ ಇದ್ದವರಿಗೆ. ಒಂದ್ ನಿಮಿಷ, 107 ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗಳು ಅಂದ್ರೆ ಬಿಎ, ಬಿಕಾಂ, ಬಿಎಸ್ಸಿ ಮಾಡಿದವರಿಗೂ ಅವಕಾಶನಾ? ಹೌದು. ಒಂದು ಕೋರ್ ಟೆಕ್ನಿಕಲ್ ಕಂಪ್ನಿಯಾದ ಐಒಸಿಎಲ್ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಂತ್ರಿಕೇತರ ಪದವೀಧರರನ್ನ ಯಾಕೆ ನೇಮಕ ಮಾಡ್ಕೋತಿದೆ? ಇದರಲ್ಲಿ ಏನೋ ಒಂದು ದೊಡ್ಡ ತಂತ್ರಗಾರಿಕೆ ಇರಬೇಕು. ಖಂಡಿತವಾಗಿಯೂ. ಇದು ಒಂದು ದೊಡ್ಡ ಬದಲಾವಣೆಯ ಸಂಕೇತ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ದೊಡ್ಡ ಸಂಸ್ಥೆಗಳಿಗೆ ಕೇವಲ ಟೆಕ್ನಿಕಲ್ ಪರಿಣಿತರು ಮಾತ್ರ ಸಾಕಾಗಲ್ಲ. ಡೇಟಾ ನಿರ್ವಹಣೆ, ಆಡಳಿತ, ಸಂವಹನ, ಹಣಕಾಸು ನಿರ್ವಹಣೆ ಈ ಎಲ್ಲದಕ್ಕೂ ಸಮರ್ಥ ಪದವೀಧರರ ಅವಶ್ಯಕತೆ ಇದೆ. ಈ ನೇಮಕಾತಿ ಐಒಸಿಎಲ್ ತನ್ನ ಭವಿಷ್ಯದ ಕಾರ್ಯಪಡೆಗಾಗಿ ಈ ರೀತಿಯ ಆಡಳಿತಾತ್ಮಕ ಕೌಶಲ್ಯಗಳಿಗೂ ಹೆಚ್ಚಿನ ಮಹತ್ವ ಕೊಡ್ತಿದೆ ಅನ್ನೋದನ್ನ ತೋರಿಸುತ್ತೆ. ಅಂದ್ರೆ ಐಟಿಐ ಪಾಸಾದವರಿಂದ ಹಿಡಿದು ಬಿಎ, ಬಿಕಾಂ ಪದವೀಧರರವರೆಗೂ ಎಲ್ಲರಿಗೂ ಇಲ್ಲಿ ಒಂದೊಂದು ಅವಕಾಶ ಇದೆ. ಈ ವೈವಿಧ್ಯತೆ ನೋಡಿದ ಮೇಲೆ ಕೇಳುಗರ ಮನಸ್ಸಲ್ಲಿ ಸಹಜವಾಗಿಯೇ ನಾನು ಇದಕ್ಕೆ ಅರ್ಹಳೆ ಅಥವಾ ನಾನು ಅರ್ಹನೆ ಅನ್ನೋ ಪ್ರಶ್ನೆ ಮೂಡಿರುತ್ತೆ. ಹಾಗಿದ್ರೆ ಯಾರೆಲ್ಲ ಈ ಅವಕಾಶವನ್ನ ಬಳಸ್ಕೊಳ್ಬಹುದು ನೋಡೋಣ. ಖಂಡಿತ. ಪ್ರತಿ ಹುದ್ದೆಗೂ ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆ ಇದೆ. ಟೆಕ್ನಿಷಿಯನ್ ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಇದು ಸ್ಪಷ್ಟವಾಗಿದೆ. ಸರಿ, ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳಿಗೆ 10ನೇ ತರಗತಿ ಜೊತೆಗೆ ಸಂಬಂಧಪಟ್ಟ ಟ್ರೇಡ್ನಲ್ಲಿ ಐಟಿಐ ಸರ್ಟಿಫಿಕೇಟ್ ಇರಬೇಕು ಅಲ್ವಾ? ಹೌದು. ಉದಾಹರಣೆಗೆ ಫಿಟ್ಟರ್ ಹುದ್ದೆಗೆ ಫಿಟ್ಟರ್ ಟ್ರೇಡ್ನಲ್ಲಿ ಐಟಿಐ. ಓಕೆ. ಈಗ ನೀವು ಹೇಳಿದ ಆ ಕುತೂಹಲಕಾರಿ ವಿಷಯಕ್ಕೆ ಬರೋಣ. ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗೆ ಅದಕ್ಕೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿಎ, ಬಿಕಾಂ, ಬಿಎಸ್ಸಿ ಅಥವಾ ಬಿಬಿಎ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಓ. ಇದು ತಾಂತ್ರಿಕೇತರ ಹಿನ್ನೆಲೆಯ ಪದವೀಧರರಿಗೆ ಒಂದು ದೊಡ್ಡ ಸರ್ಕಾರಿ ಟೆಕ್ನಿಕಲ್ ಸಂಸ್ಥೆಯೊಳಗೆ ಕಾಲಿಡ್ಲು ಸಿಕ್ಕಿರೋ ಒಂದು ಅಪರೂಪದ ಅವಕಾಶ. ಹಾಗಾದ್ರೆ ಡೇಟಾ ಎಂಟ್ರಿ ಆಪರೇಟರ್ ಅಂದ್ರೆ ಡಿಇಒ ಹುದ್ದೆಗಳಿಗೆ ಏನ್ ಅರ್ಹತೆ ಬೇಕು? ಇದಕ್ಕೆ 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು ಅಂತ ಹೇಳಲಾಗಿದೆ. ಆದ್ರೆ ಅದರಲ್ಲಿ ಫ್ರೆಷರ್ಸ್ ಮತ್ತು ಸ್ಕಿಲ್ ಸರ್ಟಿಫಿಕೇಟ್ ಹೋಲ್ಡರ್ ಅಂತ 2 ವಿಭಾಗ ಮಾಡಿದಾರಲ್ಲ, ಅದರ ಅರ್ಥವೇನು? ಒಳ್ಳೆಯ ಪ್ರಶ್ನೆ. ಫ್ರೆಷರ್ಸ್ ಅಂದ್ರೆ ಕೇವಲ 12ನೇ ತರಗತಿ ವಿದ್ಯಾರ್ಹತೆ ಆಧಾರದ ಮೇಲೆ ಅರ್ಜಿ ಸಲ್ಲಿಸೋರು.
ಅವರಿಗೆ ಯಾವುದೇ ಪೂರ್ವಾನುಭವ ಅಥವಾ ಹೆಚ್ಚುವರಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸರಿ. ಸ್ಕಿಲ್ ಸರ್ಟಿಫಿಕೇಟ್ ಹೋಲ್ಡರ್ ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಕೌಶಲ್ಯ ಪ್ರಮಾಣ ಪತ್ರವನ್ನ ಪಡೆದವರು. ಅವರಿಗಾಗಿ ಪ್ರತ್ಯೇಕವಾಗಿ 7 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಸ್ಪಷ್ಟವಾಯ್ತು. ಈಗ ವಯಸ್ಸಿನ ಅರ್ಹತೆ ಬಗ್ಗೆ ನೋಡೋಣ. ಕನಿಷ್ಠ 18 ವರ್ಷ, ಗರಿಷ್ಠ 24 ವರ್ಷ. ಇದು ಸಾಮಾನ್ಯ. ಆದ್ರೆ ನಾನ್ ನೋಟಿಫಿಕೇಷನ್ನಲ್ಲಿ ಒಂದು ವಿಚಿತ್ರವಾದ ಅಂಶವನ್ನ ಗಮನಿಸಿದೆ. ವಯೋಮಿತಿಯನ್ನ ಪರಿಗಣಿಸೋ ದಿನಾಂಕ 31 ಡಿಸೆಂಬರ್ 2025. ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸೋ ಕೊನೇ ದಿನಾಂಕವನ್ನ ಪರಿಗಣಿಸ್ತಾರೆ. ಆದ್ರೆ ಇಲ್ಲಿ 1 ವರ್ಷ ಮುಂದಿನ ದಿನಾಂಕ ಕೊಟ್ಟಿದ್ದಾರೆ. ಇದರ ಅರ್ಥವೇನು? ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಇದರರ್ಥ 31 ಡಿಸೆಂಬರ್ 2025 ಒಳಗಾಗಿ 24 ವರ್ಷ ಪೂರ್ಣಗೊಳ್ಳದವರು ಅರ್ಜಿ ಸಲ್ಲಿಸಬಹುದು. ಓ, ಅಂದ್ರೆ ಈಗ 24 ವರ್ಷ ತುಂಬಿರೋರು ಕೂಡ ಮುಂದಿನ ವರ್ಷದ ಕೊನೆಯವರೆಗೂ 25 ವರ್ಷ ತುಂಬಿದ್ದಿದ್ರೆ ಅರ್ಜಿ ಹಾಕ್ಬಹುದು. ಇದು ಅನೇಕ ಅಭ್ಯರ್ಥಿಗಳಿಗೆ ವರದಾನವಾಗಬಹುದು. ಹಾಗಾದ್ರೆ ಈಗ 24 ವರ್ಷ ದಾಟಿದವರಿಗೂ ಒಂದು ಅವಕಾಶ ಸಿಕ್ಕಂತಾಯ್ತು. ಇದರ ಜೊತೆಗೆ ವಯೋಮಿತಿ ಸಡಿಲಿಕೆಯೂ ಇದೆಯಲ್ವಾ? ಹೌದು. ಸರ್ಕಾರದ ನಿಯಮಗಳ ಪ್ರಕಾರ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಅಂದ್ರೆ ಅವರು 27 ವರ್ಷದವರೆಗೂ ಅರ್ಜಿ ಸಲ್ಲಿಸಬಹುದು. SC/ST ಅಭ್ಯರ್ಥಿಗಳಿಗೆ 5 ವರ್ಷ, ಅಂದ್ರೆ 29 ವರ್ಷದವರೆಗೂ ಅವಕಾಶವಿದೆ. ಅಂಗವಿಕಲ ಅಂದ್ರೆ PWBD ಅಭ್ಯರ್ಥಿಗಳಿಗೆ ಇನ್ನೂ ಹೆಚ್ಚಿನ ಸಡಿಲಿಕೆ ಇದೆ. ಹೌದು, ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಸಾಮಾನ್ಯ ವರ್ಗದ ಅಂಗವಿಕಲರಿಗೆ 10 ವರ್ಷ, OBC ವರ್ಗದವರಿಗೆ 13 ವರ್ಷ ಮತ್ತು SC/ST ವರ್ಗದ ಅಂಗವಿಕಲ ಅಭ್ಯರ್ಥಿಗಳಿಗೆ ಬರೋಬ್ಬರಿ 15 ವರ್ಷಗಳ ಸಡಿಲಿಕೆ ಇದೆ. 15 ವರ್ಷ? ಹೌದು. ಇದನ್ನ ದೊಡ್ಡ ದೃಷ್ಟಿಕೋನದಲ್ಲಿ ನೋಡಿದ್ರೆ ಈ ನೇಮಕಾತಿಯು ಕೇವಲ ಶೈಕ್ಷಣಿಕ ವೈವಿಧ್ಯತೆಯನ್ನಷ್ಟೇ ಅಲ್ಲ, ಸಾಮಾಜಿಕವಾಗಿಯೂ ಎಲ್ಲರಿಗೂ ಸಮಾನ ಅವಕಾಶವನ್ನ ನೀಡೋ ಉದ್ದೇಶವನ್ನ ಹೊಂದಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಓಕೆ, ಹಾಗಾದ್ರೆ ಅರ್ಹತೆಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಈಗ ಯಾರಾದ್ರೂ ಅರ್ಹರಾಗಿದ್ರೆ ಅವರ ಮುಂದಿನ ಹೆಜ್ಜೆ ಅರ್ಜಿ ಸಲ್ಲಿಸೋದು. ಈ ಪ್ರಕ್ರಿಯೆ ಎಷ್ಟು ಸುಲಭ ಅಥವಾ ಕಷ್ಟ? ಮೊದಲೇದಾಗಿ ಈ ನೇಮಕಾತಿಗೆ ಯಾವುದೇ ಅರ್ಜಿ ಶುಲ್ಕವಿಲ್ಲ. ಇದು ನಿಜಕ್ಕೂ ಒಂದು ಒಳ್ಳೆಯ ವಿಷಯ. ಹೌದು. ಅರ್ಜಿ ಶುಲ್ಕ ಇಲ್ಲದಿರೋದು ಆರ್ಥಿಕವಾಗಿ ಹಿಂದುಳಿದಿರೋ ಅನೇಕ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಧೈರ್ಯ ತುಂಬುತ್ತೆ. ನಿಜ. ಎಲ್ಲರೂ ಯಾವುದೇ ಹಿಂಜರಿಕೆ ಇಲ್ಲದೆ ಅರ್ಜಿ ಸಲ್ಲಿಸಬಹುದು. ಇದರಿಂದ ಸ್ಪರ್ಧೆ ಹೆಚ್ಚಾಗಬಹುದು, ಆದರೆ ಅರ್ಹರಿಗೆ ಅವಕಾಶಗಳು ಕೂಡ ಹೆಚ್ಚಾಗ್ತವೆ. ಸರಿ, ಈಗ ನಾವು ಚರ್ಚೆಯ ಅತ್ಯಂತ ಪ್ರಮುಖ ಮತ್ತು ಅಷ್ಟೇ ವಿವಾದಾತ್ಮಕ ಎನ್ನಬಹುದಾದ ವಿಷಯಕ್ಕೆ ಬಂದಿದ್ದೇವೆ: ಆಯ್ಕೆ ಪ್ರಕ್ರಿಯೆ. ನೋಟಿಫಿಕೇಷನ್ ಪ್ರಕಾರ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲ. ಹೌದು. ಆಯ್ಕೆ ಪ್ರಕ್ರಿಯೆ 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದು ಮೆರಿಟ್ ಪಟ್ಟಿ, ಎರಡನೇದು ದಾಖಲೆಗಳ ಪರಿಶೀಲನೆ. ಓಕೆ. ಆಯ್ಕೆಯು ಸಂಪೂರ್ಣವಾಗಿ ಅಭ್ಯರ್ಥಿಗಳು ತಮ್ಮ ಶೈಕ್ಷಣಿಕ ಅರ್ಹತೆಯಲ್ಲಿ, ಅಂದ್ರೆ ಡಿಪ್ಲೊಮಾ, ITI ಅಥವಾ ಪದವಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಸಿದ್ಧಪಡಿಸಿದ ಮೆರಿಟ್ ಲಿಸ್ಟ್ ಮೇಲೆ ಅವಲಂಬಿತವಾಗಿರುತ್ತೆ. ಒಂದ್ ನಿಮಿಷ, ಪರೀಕ್ಷೆಯೇ ಇಲ್ವಾ? ಇದು ಕೇಳೋಕೆ ಚೆನ್ನಾಗಿದ್ರೂ ಇದರಿಂದ ಪ್ರತಿಭಾವಂತರಾದ್ರೆ ಕಾಲೇಜಲ್ಲಿ ಅನಿವಾರ್ಯ ಕಾರಣಗಳಿಂದ ಕಡಿಮೆ ಅಂಕ ಪಡೆದವರಿಗೆ ಅನ್ಯಾಯವಾಗೋದಿಲ್ವಾ? ಅಂಕಗಳೇ ಪ್ರತಿಭೆಯ ಅಳತೆಗೋಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಬಹಳ ಮುಖ್ಯವಾದ ಮತ್ತು ನ್ಯಾಯಯುತವಾದ ಪ್ರಶ್ನೆ. ನೀವು ಹೇಳಿದ ಹಾಗೆ ಇದಕ್ಕೆ 2 ಮುಖಗಳಿವೆ. ಇದರ ನಕಾರಾತ್ಮಕ ಅಂಶ ಅಂದ್ರೆ ನೀವು ಹೇಳಿದಂತೆ ಕಡಿಮೆ ಅಂಕ ಪಡೆದು ಆದರೆ ಹೆಚ್ಚು ಪ್ರಾಯೋಗಿಕ ಜ್ಞಾನ ಇರೋ ಪ್ರತಿಭಾವಂತರಿಗೆ ಅವಕಾಶ ತಪ್ಪಿ ಹೋಗ್ಬೋದು. ಹೌದು. ಆದರೆ ಸಂಸ್ಥೆಯ ದೃಷ್ಟಿಕೋನದಿಂದ ನೋಡಿದ್ರೆ ಇದಕ್ಕೆ ಸಕಾರಾತ್ಮಕ ಅಂಶಗಳೂ ಇವೆ. ಹಾಗೇನು? ಮೊದಲನೇದಾಗಿ, ಪರೀಕ್ಷೆ ಇಲ್ಲದಿರೋದ್ರಿಂದ ನೇಮಕಾತಿ ಪ್ರಕ್ರಿಯೆ ಬಹಳ ವೇಗವಾಗಿ ಮುಗಿಯುತ್ತೆ. ಪರೀಕ್ಷೆ ನಡೆಸಿ ಮೌಲ್ಯಮಾಪನ ಮಾಡಿ ಫಲಿತಾಂಶ ಪ್ರಕಟಿಸೋಕೆ ತಿಂಗಳುಗಟ್ಲೆ ಸಮಯ ಬೇಕು. ಎರಡನೇದಾಗಿ, ಇದು ಸಂಸ್ಥೆಗೆ ಬಹಳ ಕಡಿಮೆ ಖರ್ಚಿನ ಪ್ರಕ್ರಿಯೆ. ಸರಿ. ಮೂರನೇದಾಗಿ, ಸ್ಥಿರವಾಗಿ ಉತ್ತಮ ಶೈಕ್ಷಣಿಕ ದಾಖಲೆಯನ್ನು ಹೊಂದಿರೋರು ಶಿಸ್ತುಬದ್ಧರಾಗಿರ್ತಾರೆ ಮತ್ತು ಬೇಗನೆ ವಿಷಯಗಳನ್ನು ಕಲಿತಾರೆ ಅನ್ನೋ ನಂಬಿಕೆ ಕೆಲವು ಸಂಸ್ಥೆಗಳಿಗಿರುತ್ತೆ. ಇದು ಒಂದು ರೀತಿಯ ಟ್ರೇಡ್ ಆಫ್. ವೇಗ ಮತ್ತು ಕಡಿಮೆ ಖರ್ಚಿಗಾಗಿ ಅವರ ವಿಧಾನವನ್ನ ಅನುಸರಿಸ್ತಿರ್ಬೋದು. ಅಂದ್ರೆ ಪರೀಕ್ಷೆ ಬರೆಯೋ ಕಷ್ಟವಿಲ್ಲದೆ ಒಳ್ಳೆಯ ಅಂಕಗಳಿದ್ರೆ ನೇರವಾಗಿ ದಾಖಲೆಗಳ ಪರಿಶೀಲನೆಗೆ ಹೋಗ್ಬೋದು. ಇದು ಬಹಳಷ್ಟು ಅಭ್ಯರ್ಥಿಗಳಿಗೆ ಸಮಾಧಾನ ತರೋ ವಿಷಯ. ಹಾಗಾದ್ರೆ ಈ ಅವಕಾಶವನ್ನ ಬಳಸ್ಕೊಳ್ಳೋಕೆ ಪ್ರಮುಖ ದಿನಾಂಕಗಳು ಯಾವುವು? ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ನಿನ್ನೆಯಿಂದ, ಅಂದ್ರೆ 10 ಡಿಸೆಂಬರ್ 2025ರಿಂದ ಶುರುವಾಗಿದೆ. ಓಕೆ, ನಿನ್ನೆಯಿಂದ. ಹೌದು. ಅರ್ಜಿ ಸಲ್ಲಿಸೋಕೆ ಕೊನೆ ದಿನಾಂಕ 9 ಜನವರಿ 2026. ಅಂದ್ರೆ ಆಸಕ್ತ ಅಭ್ಯರ್ಥಿಗಳ ಬಳಿ ಸುಮಾರು 1 ತಿಂಗಳ ಸಮಯವಿದೆ. ಅರ್ಜಿಯಲ್ಲಿ ಸಲ್ಲಿಸಬೇಕು? IOCLನ ಅಧಿಕೃತ ವೆಬ್ಸೈಟ್ IOCL.comನಲ್ಲಿ ಅರ್ಜಿ ಸಲ್ಲಿಸಬೇಕು. ಆದರೆ ಇಲ್ಲಿ ಒಂದು ಟೆಕ್ನಿಕಲ್ ಅಂಶವನ್ನ ಎಲ್ಲರೂ ಗಮನಿಸಲೇಬೇಕು. ಏನದು? ಅರ್ಜಿ ಸಲ್ಲಿಸೋಕೆ 2 ಬೇರೆ ಬೇರೆ ಆನ್ಲೈನ್ ಲಿಂಕ್ಗಳಿವೆ.
ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಒಂದು ಲಿಂಕ್ ಮತ್ತು ಟೆಕ್ನಿಷಿಯನ್ ಹಾಗೂ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಇನ್ನೊಂದು ಲಿಂಕ್. ಓ ಹಾಗಾ? ಹೌದು. ಅಭ್ಯರ್ಥಿಗಳು ತಾವು ಯಾವ ಹುದ್ದೆಗೆ ಅರ್ಜಿ ಹಾಕ್ತಿದ್ದಾರೋ ಅದಕ್ಕೆ ಸಂಬಂಧಪಟ್ಟ ಸರಿಯಾದ ಲಿಂಕ್ ಅನ್ನ ಬಳಸಬೇಕು. ಇಲ್ಲದಿದ್ರೆ ಅರ್ಜಿ ತಿರಸ್ಕೃತಗೊಳ್ಳೋ ಸಾಧ್ಯತೆ ಇದೆ. ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಯಾವುದೇ ಗೊಂದಲಗಳಿದ್ರೆ ಅಭ್ಯರ್ಥಿಗಳು ಅಧಿಕೃತ ನೋಟಿಫಿಕೇಶನ್ ಅನ್ನು ಒಮ್ಮೆ ಪೂರ್ತಿಯಾಗಿ ಓದೋದು ಉತ್ತಮ. ಖಂಡಿತ, ಅದೇ ಅತ್ಯಂತ ಸುರಕ್ಷಿತ ದಾರಿ. 26 ಇವಿಷ್ಟು ಪ್ರಾಯೋಗಿಕ ಮಾಹಿತಿಗಳು. ಆದ್ರೆ ನಾವು ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋದು ಬೇಡ. ಇದರ ಹಿಂದಿರೋ ದೊಡ್ಡ ಚಿತ್ರಣದ ಬಗ್ಗೆ ಯೋಚಿಸೋಣ. ಹೌದು. ಈ ಚರ್ಚೆಯ ಆರಂಭದಿಂದ ನಾವು ಗಮನಿಸ್ತಿರೋ ಅಂಶಗಳನ್ನ ಒಟ್ಟು ಸೇರಿಸಿದ್ರೆ, ಅಂದ್ರೆ ತಾಂತ್ರಿಕೇತರ ಪದವೀಧರರ ನೇಮಕಾತಿ, ಪರೀಕ್ಷೆ ಇಲ್ಲದ ಆಯ್ಕೆ ಪ್ರಕ್ರಿಯೆ, ಅಪ್ರೆಂಟಿಸ್ಶಿಪ್ ಮಾದರಿಗೆ ಹೆಚ್ಚು ಒತ್ತು ನೀಡೋದು, ಇವೆಲ್ಲವೂ ಒಂದು ದೊಡ್ಡ ಪ್ರವೃತ್ತಿಯನ್ನ ಸೂಚಿಸ್ತಿದೆ. ಅದೇನು? ಸಾರ್ವಜನಿಕ ವಲಯದ ಉದ್ದಿಮೆಗಳು ತಮ್ಮ ನೇಮಕಾತಿ ತಂತ್ರವನ್ನ ಬದಲಾಯಿಸ್ತಿವೆ. ಅವರು ಕೇವಲ ರೆಡಿಮೇಡ್ ಪರಿಣತರನ್ನ ಹುಡುಕ್ತಿಲ್ಲ. ಬದಲಾಗಿ ಉತ್ತಮ ಶೈಕ್ಷಣಿಕ ಹಿನ್ನೆಲೆಯಿರೋ ಯುವಕರನ್ನ ಅಪ್ರೆಂಟಿಸ್ ಆಗಿ ಆಯ್ಕೆ ಮಾಡಿ ತಮಗೆ ಬೇಕಾದ ರೀತಿಯಲ್ಲಿ ತರಬೇತಿ ನೀಡಿ ತಮ್ಮ ಸಂಸ್ಥೆಯ ಸಂಸ್ಕೃತಿಗೆ ಹೊಂದಿಕೊಳ್ಳೋ ಕಾರ್ಯಪಡೆಯನ್ನ ತಾವೇ ನಿರ್ಮಿಸಿಕೊಳ್ಳೋಕೆ ಹೊರಟಿವೆ. ಇದು ನಿಜಕ್ಕೂ ಆಸಕ್ತಿದಾಯಕವಾದ ಅವಲೋಕನ. ಹಾಗಾಗಿ ಇದು ಪ್ರತಿಯೊಬ್ಬ ಉದ್ಯೋಗಾಕಾಂಕ್ಷಿಯ ಮನಸ್ಸಲ್ಲಿ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕ್ಬೇಕು. ಇದು ಕೇವಲ 1 ವರ್ಷದ ತರಬೇತಿ, ಆಮೇಲೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಯೋಚಿಸೋ ಬದಲು IOCLನಂತಹ ಒಂದು ದೊಡ್ಡ ಸಂಸ್ಥೆಯೊಳಗೆ ಪ್ರವೇಶಿಸೋಕೆ ಇದೊಂದು ವ್ಯೂಹಾತ್ಮಕ ಹೆಜ್ಜೆಯಾಗಬಹುದೇ? ಈ 1 ವರ್ಷದ ತರಬೇತಿಯನ್ನು ನಾನು ಹೇಗೆ ಬಳಸ್ಕೊಂಡು ನನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿ ಭವಿಷ್ಯದಲ್ಲಿ ಅದೇ ಸಂಸ್ಥೆಯಲ್ಲಿ ಒಂದು ಖಾಯಂ ಉದ್ಯೋಗವನ್ನ ಗಿಟ್ಟಿಸ್ಕೊಳ್ಬಹುದು? ಈ ದೃಷ್ಟಿಕೋನದಿಂದ ಯೋಚಿಸಿದ್ರೆ ಈ ಅಪ್ರೆಂಟಿಸ್ಶಿಪ್ ಒಂದು ತಾತ್ಕಾಲಿಕ ಅವಕಾಶದ ಬದಲು ಒಂದು ಭದ್ರ ವೃತ್ತಿಜೀವನದ ಮೊದಲ ಮೆಟ್ಟಿಲಾಗಿ ಕಾಣಿಸುತ್ತೆ.